ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ವಿಡಿಯೋಸ್ ಅಪ್ಲೋಡ್ ವಿಡಿಯೋಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಮಗೆ ನೀವೇನಾದರೂ ವಿಡಿಯೋಸ್ನ ಡೈರೆಕ್ಟ್ ಪಬ್ಲಿಕಲ್ಲಿ ಅಪ್ಲೋಡ್ ಮಾಡ್ತಾ ಇದ್ರೆ ನೀವು ಮಾಡ್ತಿರೋ ದೊಡ್ಡ ಈ ಒಂದು ದೊಡ್ಡ ಮಿಸ್ಟೇಕಿಂದ ನಮ್ಮ ವಿಡಿಯೋಸ್ ವ್ಯೂಸ್ ಆಗೋದು ಕಮ್ಮಿ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ನ ನಾನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮೊಬೈಲಲ್ಲೇ ತೋರಿಸ್ಬೋದಿತ್ತು. ಮೊಬೈಲಲ್ಲಿ ನಡುವೆ ಕ್ರೋಮಲ್ಲಿ ನೀವೇನಾದರೂ ವೀಡಿಯೋಸ್ನ ಡೈರೆಕ್ಟ್ ಪಬ್ಲಿಕಲ್ಲಿ ಅಪ್ಲೋಡ್ ಮಾಡ್ತಾ ಇದ್ರೆ ನೀವು ಮಾಡ್ತಿರೋ ದೊಡ್ಡ ಮಿಸ್ಟೇಕು ಇದೇನೆ. ಈ ಒಂದು ದೊಡ್ಡ ಮಿಸ್ಟೇಕಿಂದ ನಮ್ಮ ವೀಡಿಯೋಸು ವ್ಯೂಸ್ ಆಗೋದು ಕಮ್ಮಿ ಆಗುತ್ತೆ, ಸಬ್ಸ್ಕ್ರೈಬ್ ಆಗೋದು ಕಮ್ಮಿ ಆಗುತ್ತೆ, ಆ್ಯಂಡ್ ನಮ್ಮ ವೀಡಿಯೋಗೆ ವ್ಯೂವರ್ಸು ತುಂಬ ಕಮ್ಮಿ ಆಗುತ್ತೆ, ಎಂಗೇಜ್ಮೆಂಟ್ ಇರೋದಿಲ್ಲ ವೀಡಿಯೋದಲ್ಲಿ. ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋದು ಯೂಟ್ಯೂಬಲ್ಲಿ ಡೈರೆಕ್ಟಾಗಿ ವಿಡಿಯೋನ ಎಲ್ಲಿಂದ ಅಪ್ಲೋಡ್ ಮಾಡಬೇಕು, ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಯಾವ ರೀತಿ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ನಮಗೆ ವ್ಯೂಸ್ ಇನ್ಕ್ರೀಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇರುತ್ತೆ. ಇದು ಹೊಸದಾಗಿ ಸ್ಟಾರ್ಟ್ ಮಾಡಿ ಯೂಟ್ಯೂಬರ್ಗೆ ತುಂಬಾ ಯೂಸ್ ಆಗುತ್ತೆ. ನಾವು ಫಸ್ಟಿಂದನೂ ಇದೇ ರೀತಿ ವಿಡಿಯೋನ ಅಪ್ಲೋಡ್ ಮಾಡಬೇಕು. ಈ ರೀತಿ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ನಮ್ಮ ವೀಡಿಯೋಸು ಜಾಸ್ತಿ ಜನಕ್ಕೆ ಮುಟ್ಟುತ್ತೆ. ಓಕೆ, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ಬಂದು ದಾಕ್ಷಾಯಿಣಿ ವರ್ಡ್ ಅಂತ. ಯಾರ್ಯಾರೆಲ್ಲ ಹೊಸೊಬ್ರು ನನ್ನ ಚಾನಲಲ್ಲಿ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದಿರ ಪೂರ್ತಿ ವಿಡಿಯೋನ ನೋಡಿ. ಹೈಪ್ ಆಪ್ಷನ್ಸ್ ಇರುತ್ತೆ, ಹೈಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡೋಣ. ಇನ್ನು ಇವತ್ತಿನ ಟಾಪಿಕ್ ಬಂದು ವಿಡಿಯೋನ ಡೈರೆಕ್ಟಾಗಿ ಪಬ್ಲಿಷ್ ಮಾಡಬಾರ್ದು. ಅದನ್ನು ವಿಡಿಯೋನ ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಎಲ್ಲಿಂದ ಅಪ್ಲೋಡ್ ಮಾಡಬೇಕು, ಯಾವ ರೀತಿ ಅಪ್ಲೋಡ್ ಮಾಡಿದ್ರೆ ನಮಗೆ ಬೆನಿಫಿಟ್ಸ್ ಇದೆ ಅನ್ನೋದು ಈ ವಿಡಿಯೋದಲ್ಲಿ ಇವತ್ತಿನ ವಿಡಿಯೋದಲ್ಲಿ ಇರುತ್ತೆ. ನಾವು ಎಲ್ಲರೂ ನಾರ್ಮಲಾಗಿ ಯೂಟ್ಯೂಬಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಅಥವಾ YT ಸ್ಟುಡಿಯೋದಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಇದು ರಾಂಗ್ ವೇ, ತಿಳ್ಕೊಳ್ಳಿ. ಈ ಥರ ವೀಡಿಯೋಸ್ನ ನಾವು ಡೈರೆಕ್ಟಾಗಿ ಅಪ್ಲೋಡ್ ಮಾಡಬಾರ್ದು. ನಾವು ವಿಡಿಯೋನ ಎಲ್ಲಿ ಅಪ್ಲೋಡ್ ಮಾಡಬೇಕು ಅಂದರೆ ಕ್ರೋಮಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಕ್ರೋಮಲ್ಲಿ ಅಪ್ಲೋಡ್ ಮಾಡೋದು ರೈಟ್ ವೇ ಇರುತ್ತೆ. ಇದರಿಂದ ನಮಗೆ ವ್ಯೂಸು ಜಾಸ್ತಿ ಇನ್ಕ್ರೀಸ್ ಆಗುತ್ತೆ ಮತ್ತು ನಮಗೆ ಸಬ್ಸ್ಕ್ರೈಬರ್ ಕೂಡ ಚೆನ್ನಾಗಿ ಬರುತ್ತೆ. ಸ್ಟಾರ್ಟಿಂಗಿಂದನೇ ವಿಡಿಯೋ ಮೆಥಡ್ ಅಪ್ಲೋಡ್ ಮಾಡೋದು ಇದೇ ರೀತಿ ಇದ್ದರೆ ನಮಗೆ ಮುಂದೆ ಹೋಗ್ತಾ 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 ಚೆನ್ನಾಗಿ ವ್ಯೂಸ್ ಆಗುತ್ತೆ ವೀಡಿಯೋಸು, ಆ್ಯಂಡ್ ವೀಡಿಯೋಸ್ಗೆ ಚೆನ್ನಾಗಿ ವಾಚ್ ಟೈಮು ಬರುತ್ತೆ, ಸಬ್ಸ್ಕ್ರೈಬರ್ ಕೂಡ ಚೆನ್ನಾಗಿ ಬರ್ತಾರೆ. ಸೊ ನಾನಿವಾಗ ಕ್ರೋಮಲ್ಲಿ ವಿಡಿಯೋ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ, ಬನ್ನಿ. ಓಕೆ, ನಾವು ನಾರ್ಮಲಾಗಿ ನೋಡಿ ಇಲ್ಲಿದೆ ಅಲ್ವಾ ಕ್ರಿಯೇಟ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ವೀಡಿಯೋಸ್ ಅಪ್ಲೋಡ್ ವೀಡಿಯೋಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಮಗೆ ಇಲ್ಲಿ ಸೆಲೆಕ್ಟ್ ಫೈಲ್ ಅಂತ ಬರುತ್ತೆ. ವಾಟ್ಸಪ್ಪಲ್ಲಿ ಕಳಿಸ್ಕೊಂಡಿದ್ರೆ ಇಲ್ಲಿ ವೀಡಿಯೋಸ್ ಇರುತ್ತೆ ನೋಡಿ. ನಾನು ಇದರಲ್ಲಿ ಇವಾಗ ಈ ವಿಡಿಯೋನ ತೊಗೊತಾ ಇದ್ದೀನಿ. ಓಪನ್ ಕೊಡಬೇಕು. ಓಪನ್ ಆಗುತ್ತೆ, ವಿಡಿಯೋ ಅಪ್ಲೋಡಿಂಗ್ ಆಗ್ತಾ ಇದೆ. ಈ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು. ಇನ್ನು ನಮಗೆ ಇಲ್ಲಿ ಟೈಟಲ್, ಏನು ಟೈಟಲ್ ಹಾಕಬೇಕು, ಏನರ ಬಗ್ಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಒಂದು ಡಿಸ್ಕ್ರಿಪ್ಷನ್ನ ಹಾಕಬೇಕಾಗುತ್ತೆ. ನಾನಿವಾಗ ಇಲ್ಲಿ ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಏನು ಹಾಕಿದ್ದೀನಿ, ಸ್ಟಾಪ್ ಮೇಕಿಂಗ್ ದೀಸ್ ಕಾಮನ್ ಮಿಸ್ಟೇಕ್ ಬಿಫೋರ್ ಯು ಅಪ್ಲೋಡೆಡ್ ಅಂತ ಇದೆ ಅಲ್ವಾ. ನೆಕ್ಸ್ಟ್ ಅದಾಯಿತು, ಸಾಕಾದಷ್ಟು. ಇವಾಗ ನೆಕ್ಸ್ಟ್ ಇಲ್ಲಿ ನಾನಿವಾಗ ಯಾವ ವಿಡಿಯೋನ ನಿಮಗೆ ಶೇರ್ ಮಾಡ್ಕೊಬೇಕು ಅಂತ ಇದ್ದೀನೋ ಅದೇ ವಿಡಿಯೋನ ಇಲ್ಲಿ ಅದ್ರ ವಿಡಿಯೋದೇ ಡಿಸ್ಕ್ರಿಪ್ಷನ್ನ ಹಾಕ್ತಾಯಿದ್ದೀನಿ. ಇವಾಗ ಇಲ್ಲಿ ಡಿಸ್ಕ್ರಿಪ್ಷನ್ ಹಾಕ್ತೀನಿ ನಾನು. ಓಕೆ, ಇಲ್ಲಿ ತಮ್ಬ್ಲೈನು ಇದೆ ಅಲ್ವಾ, ತಮ್ಬ್ನೈಲು ನಾನಿವಾಗ ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡಿಲ್ಲ. ಸೊ ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ರೆ ಸೇಮ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡ್ಕೊಬೋದು. ಇನ್ನು ಪ್ಲೇ ಲಿಸ್ಟು ನೀವೇನಾದರೂ ಫೋಲ್ಡ್ರು ಕ್ರಿಯೇಟ್ ಮಾಡ್ಕೊಂಡಿದ್ರೆ ಇಲ್ಲಿ ಬಂದಿರುತ್ತೆ. ಇದು ಹೊಸ ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ಯಾವುದೂ ಇಲ್ಲ. ನೀವೇನು ರಿಲೇಟೆಡಾಗಿ ವೀಡಿಯೋಸ್ ಮಾಡ್ತೀರ, ಇವಾಗ ಎಕ್ಸಾಂಪಲ್ ಶಾಪಿಂಗ್ ಅಂದರೆ ಶಾಪಿಂಗ್ ವ್ಲಾಗ್ಸ್ ಅಂತ, ಅಥವಾ YT ಟಿಪ್ಸ್ದಾದರೆ YT ಟಿಪ್ಸ್ ಅಂದ್ಬಿಟ್ಟು ಒಂದೊಂದು ಫೋಲ್ಡ್ರ್ ಮಾಡ್ಕೊಬೋದು. ನೀವು ಅವಾಗ ಅದರಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ವ್ಯೂಸ್ ಅಲ್ಲಿ ಬರುತ್ತೆ. ಇನ್ನು ನೆಕ್ಸ್ಟು ಆಡಿಯನ್ಸ್ ಬಂದು ಇಲ್ಲಿ ಬರುತ್ತೆ ನೋಡಿ, ಎಸ್ ಇಟ್ಸ್ ಮೇಡ್ ಫಾರ್ ಕಿಡ್ಸ್, ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್. ಇದರಲ್ಲಿ ನಾನು ಮಕ್ಕಳಿಗೋಸ್ಕರ ಮಾಡ್ತಾ ಇರೋದಲ್ಲ ವೀಡಿಯೋಸ್ ಇದು. ಸೊ ಅದಕ್ಕೆ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಇದು ಮಾಡ್ಕೊತಾ ಇದ್ದೀನಿ. ಇನ್ನು ಕೆಳಗೆ ಶೋ ಮೋರ್ ಕೊಟ್ಟರೆ ಇನ್ನು ಕೆಳಗೆ ಬರುತ್ತೆ ನೋಡಿ, ಪೇಯ್ಡ್ ಪ್ರಮೋಷನ್ ಇವೆಲ್ಲ ನಮಗೆ ಬೇಡ. ಆಲ್ಟರ್ನೇಟ್ ಕನೆಕ್ಟೆಡ್ ಇದು ಬೇಡ ನಮಗೆ. ಓಕೆನಾ, ಕೊಲಾಬ್ರೇಷನ್ ಇದ್ದರೆ ಕೊಲಾಬ್ರೇಷನ್ ಮಾಡ್ಕೊಬೋದು. ನಿಮಗೆ ಸಿಸ್ಟಮಲ್ಲಿ ಮಾಡೋದ್ರಿಂದ, ಸಿಸ್ಟಮ್ ಅಂದರೆ ಕ್ರೋಮಲ್ಲಿ ಮಾಡೋದ್ರಿಂದ ನಿಮಗೆ ಈ ಥರ ಜಾಸ್ತಿ ಆಪ್ಷನ್ಸ್ ಸಿಗುತ್ತೆ. ಇನ್ನು ಇಲ್ಲಿ ಹ್ಯಾಡ್ ಟ್ಯಾಗ್ಸ್ ಅಂತ ಇದೆ ಅಲ್ವಾ, ಇಲ್ಲಿ ಬಂದು ಯಾರಾದರೂ ಹೊಸೊಬ್ರು ನಮ್ಮ ವೀಡಿಯೋಸ್ನ ನಾವು ಹಾಕಿರೋ ವೀಡಿಯೋಸ್ ರಿಲೇಟೆಡ್ಡು ಏನಾದರೂ ಕೀವರ್ಡ್ಸು ಸರ್ಚ್ ಮಾಡ್ತಾ ಇರ್ತಾರೆ ಅಂದ್ಕೊಳ್ಳಿ. ಒಂದು 4 ಥರ ವೀಡಿಯೋ ರಿಲೇಟೆಡ್ಡು ನಾವು ಇಲ್ಲಿ ವರ್ಡ್ನ ಟೈಪ್ ಮಾಡಿದ್ರೆ ನಮ್ಮ ವೀಡಿಯೋಸು ಸರ್ಚ್ ಮಾಡಿದಾಗ
ಅವ್ರಿಗೆ ಶೋ ಆಗುತ್ತೆ. ಎಕ್ಸಾಂಪಲ್ ನಾನಿಲ್ಲಿ ಹಾಕ್ತೀನಿ ನೋಡಿ, ಕಂಟ್ರೋಲ್ ಇವಾಗ ನೋಡಿ, ಯೂಟ್ಯೂಬ್ ಟಿಪ್ಸು, ಹೌ ಟು ಗೆಟ್ ಮೋರ್ ವ್ಯೂಸ್ ಆನ್ ಯೂಟ್ಯೂಬು, ಮತ್ತು ಯೂಟ್ಯೂಬ್ ಗ್ರೌತ್ ಟಿಪ್ಸು, ಯೂಟ್ಯೂಬು ಆಲ್ಗರಿದಮ್ಮು, ಹೌ ಟು ಗ್ರೌ ಯೂಟ್ಯೂಬ್ ಚಾನಲ್, ಈ ಥರ ಯಾವುದೇ ಒಂದು ವರ್ಡ್ ಹಾಕಿದ್ರೂ ಇದರಲ್ಲಿ ಯಾವುದೇ ಒಂದು ವರ್ಡ್ ಹಾಕಿದ್ರೂ ನಮ್ಮ ವೀಡಿಯೋಸ್ ಅವ್ರಿಗೆ ವ್ಯೂಸ್ ಆಗುತ್ತೆ. ಸೊ ಆ ಥರ ಒಂದು ಇರುತ್ತೆ. ಇನ್ನು ವಿಡಿಯೋ ಲ್ಯಾಂಗ್ವೇಜು ನಾವು ಮೊದಲೇ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಇದು ಚಾನಲಿನ ಕ್ರಿಯೇಟ್ ಮಾಡ್ಕೊಂಡಿರೋದಲ್ಲ, ನಾನು ಜಸ್ಟ್ ನಿಮಗೆ ತೋರಿಸ್ತಾ ಇರೋದು, ಅಂದರೆ ಯಾವ ಥರ ಅಪ್ಲೋಡ್ ಮಾಡ್ಕೊಬೇಕು ಅಂದ್ಬಿಟ್ಟು. ಇದೆಲ್ಲ ನಾವು ಚಾನಲ್ ಓಪನ್ ಮಾಡ್ಕೊಂಡಿರ್ತೀವಲ್ವ, ಆವಾಗಲೇ ಎಲ್ಲ ಓಪನ್ ಮಾಡ್ಕೊಂಡಿರ್ತೀವಿ. ಇದಾದಮೇಲೆ ನೆಕ್ಸ್ಟು ಇನ್ನು ಮುಂದಕ್ಕೆ ಇಲ್ಲಿ ನೋಡಿ ನೆಕ್ಸ್ಟ್ ಅಂತ ಇದೆ ಅಲ್ವಾ, ನೆಕ್ಸ್ಟ್ ಕೊಡಬೇಕಾಗುತ್ತೆ. ಇಲ್ಲಿ ವಿಡಿಯೋ ಎಲಿಮೆಂಟ್ಸ್ ಅಂತ ಬಂತು ಅಲ್ವಾ, ಆ್ಯಡ್ ಸ್ಕ್ರೀನು ಇದೆಲ್ಲ ನಮಗೇನು ಬೇಡ, ಓಕೆನಾ. ಇದಾದಮೇಲೆ ಮತ್ತೆ ನೆಕ್ಸ್ಟ್ ಅಂತ ಕೊಡಬೇಕು. ನೆಕ್ಸ್ಟ್ ಅಂತ ಕೊಟ್ಟರೆ ನೋಡಿ ಇಲ್ಲಿ ಕಾಪಿರೈಟ್ ನೋ ಇಶ್ಯೂಸ್ ಫಂಡ್ ಅಂತ ಇದೆ. ಇನ್ ಕೇಸು ನಮ್ಮದು ವೀಡಿಯೋಸ್ ಏನಾದರೂ ಕಾಪಿರೈಟು ಆ ಥರ ಎಲ್ಲ ಬಂದಿದ್ರೆ ನಮಗೆ ಆಟೋಮೆಟಿಕ್ ಇಲ್ಲಿ ಗೊತ್ತಾಗ್ಬಿಡುತ್ತೆ ನೋಡಿ, ನೋ ಇಶ್ಯೂಸ್ ಫಂಡ್ ಅಂತ ಇದೆ. ಈ ವಿಡಿಯೋಗೆ ಯಾವುದೇ ರೀತಿ ಕಾಪಿರೈಟ್ ಆಗಲಿ, ಯಾವುದೇ ಸ್ಟ್ರೈಕ್ ಆಗಲಿ, ಯಾವುದೇ ರೀತಿಯೂ ಎಲ್ಲ ಚೆಕ್ಕಿಂಗ್ ಪ್ರೊಸೆಸ್ಸು ಮುಗ್ದಿದೆ, ಓಕೆನಾ. ಇಲ್ಲಿ ನೋಡಿ ಗ್ರೀನ್ ಸಿಗ್ನಲ್ ಬಂದಿದೆ, ಈ ಥರ ಗ್ರೀನ್ ಟಿಕ್ ಮಾರ್ಕ್ ಬರಬೇಕು, ಆವಾಗ ನಮ್ಮ ವಿಡಿಯೋಗೆ ಯಾವುದೇ ರೀತಿ ಇಶ್ಯೂಸು ಇರಲ್ಲ. ಸೊ ಕ್ರೋಮಲ್ಲಿ ಅಪ್ಲೋಡ್ ಮಾಡಿದ್ರೆ ನಮಗೆಲ್ಲ ಬೆನಿಫಿಟ್ಸು ಆವಾಗೇ ಸಿಗುತ್ತೆ. ಇನ್ನು ಅನ್ಲಿಸ್ಟ್ಗೆ ಹಾಕುವಂಥ ಅವಶ್ಯಕತೆಯೂ ಇರಲ್ಲ, ಏನೂ ಇರಲ್ಲ. SD ಇಂದ HD ಗೆ ಫುಲ್ ಪ್ರೊಸೆಸ್ ಆಗುತ್ತೆ, ಓಕೆನಾ. ನಾನು ಹೇಳೋ ಪ್ರಕಾರ ಯೂಟ್ಯೂಬು YTಗಿಂತ ಕ್ರೋಮಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಬೆಸ್ಟ್ ಅಂತ ನನ್ನ ಅಭಿಪ್ರಾಯ, ಓಕೆನಾ. ನೆಕ್ಸ್ಟ್ ಕೊಟ್ಟರೆ ನೋಡಿ ವಿಸಿಬಿಲಿಟಿ ಬಂದು ಇದು ಮೇಯ್ನು ನಿಮಗೆ, ಓಕೆನಾ. ವಿಸಿಬಿಲಿಟಿ ನೋಡಿ, ಸೇವ್ ಆರ್ ಪಬ್ಲಿಷ್, ಮೇಕ್ ಯುವರ್ ವಿಡಿಯೋ ಪಬ್ಲಿಕ್, ಅನ್ಲಿಸ್ಟ್ ಆರ್ ಪ್ರೈವೇಟ್ ಅಂತ ಬಂದಿದೆ ಅಲ್ವಾ. ಪ್ರೈವೇಟ್ಗೆ ಹಾಕಿದ್ರೆ ಓನ್ಲಿ ಯು ಆ್ಯಂಡ್ ಪೀಪಲ್ ಹೂ ಯು ಚೂಸ್ ಕ್ಯಾನ್ ವಾಚ್ ಯುವರ್ ವೀಡಿಯೋಸ್ ಅಂತ ಬರುತ್ತೆ. ಇನ್ನು ಅನ್ಲಿಸ್ಟ್ಗೆ ಹಾಕ್ಕೊಂಡ್ರೆ ಎನಿವನ್ ವಿತ್ ದ ವಿಡಿಯೋ ಲಿಂಕ್ ಕ್ಯಾನ್ ವಾಚ್ ಯುವರ್ ವೀಡಿಯೋಸ್, ಅಂದರೆ ನಮ್ಮದು ವಿಡಿಯೋ ಲಿಂಕ್ ಯಾರ ಹತ್ರ ಆದರೂ ಇದ್ದರೆ ಅವರು ವಿಡಿಯೋನ ನೋಡ್ಕೊಬೋದು. ಪಬ್ಲಿಕ್ ಹಾಕಿದ್ರೆ ಎವ್ರಿ ಒನ್ ಕ್ಯಾನ್ ವಾಚ್ ಯುವರ್ ವಿಡಿಯೋ ಅಂತ ಇರುತ್ತೆ, ಓಕೆನಾ. ನಮಗೆ ಇದು ಯಾವುದು ಬೇಡ, ನಾವು ವಿಡಿಯೋನ ನೋಡಿ ಇನ್ನೊಂದು ಆಪ್ಷನ್ ಇದೆ ಅಲ್ವಾ, ಶೆಡ್ಯೂಲ್ಡ್ಗೆ ಸೆಲೆಕ್ಟ್ ಮಾಡಿಕೊಂಡು ನಾವು ವಿಡಿಯೋನ ಆದಷ್ಟು ಶೆಡ್ಯೂಲ್ಡಲ್ಲೇ ಅಪ್ಲೋಡ್ ಮಾಡಿದ್ರೆ ನಮ್ಮ ವಿಡಿಯೋಗೆ ವ್ಯೂಸು ಚೆನ್ನಾಗಿ ಬರುತ್ತೆ. ಇವಾಗ ಎಕ್ಸಾಂಪಲ್ ಇದು 17 ಡೇಟ್ ಇದೆ, ಇವತ್ತು ಡೇಟ್ ಬಂದು 16th ಅಲ್ವಾ, ಇವತ್ತೇ ಅಪ್ಲೋಡ್ ಮಾಡೋದಾದರೆ 16th ಅಂತ ಹಾಕ್ಕೊಂಡು ಟೈಮ್ ಬಂದು ನಮಗೆ ಇವಾಗ ಬೇಡ, ಈವ್ನಿಂಗು ಒಂದು 6:30 ಈ ಥರ 6:30 ಅಪ್ಲೋಡ್ ಮಾಡೋದು ಬೆಟರು ವಿಡಿಯೋನ, ಓಕೆನಾ. ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಇವಾಗ ವಿಡಿಯೋ ಶೆಡ್ಯೂಲ್ಡ್ ಆಯಿತು. ಇವಾಗ ನಾನು ವಿಡಿಯೋ ಇವಾಗ 11:30ಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ಶೆಡ್ಯೂಲ್ ಟೈಮ್ ಫಿಕ್ಸ್ ಮಾಡಿರೋದು ಬಂದು ಸಂಜೆ 6:00ಗೆ, ಓಕೆನಾ. ಇದನ್ನು ಹಾಕ್ಕೊಂಡು ವಿಸಿಬಿಲಿಟಿ ಅಂತ ಕೊಟ್ಟು ಶೆಡ್ಯೂಲ್ಡ್ ಅಂತ ಕೊಟ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಇವಾಗ ಶೆಡ್ಯೂಲ್ಡ್ ಆಗುತ್ತೆ, ಓಕೆನಾ. ನೋಡಿ ಇಲ್ಲಿದೆ ಇವಾಗ ವಿಡಿಯೋ ಎಲ್ಲ ರೆಡಿ ಆಗಿದೆ, ಅಪ್ಲೋಡ್ ಹಾಕೋದಕ್ಕೆ ಶೆಡ್ಯೂಲ್ಡ್ ಎಲ್ಲ ಆಗಿದೆ. ಇವಾಗ ನಮ್ಮದು ಇದು ಲಿಂಕ್ ಏನಾದರೂ ಬೇಕು ಅಂದರೆ ನಾವು ಕಾಪಿನ ಮಾಡ್ಕೊಬೋದು, ಬೇಡ ಅಂದರೆ ಕ್ಲೋಸ್ ಕೊಡ್ಬೋದು, ಓಕೆನಾ. ಇದು ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ರೈಟ್ ವೇ. ಎಲ್ಲರೂ ವಿಡಿಯೋನ ಇವತ್ತಿಂದನೇ ಈ ರೀತಿ ಅಪ್ಲೋಡ್ ಮಾಡಿ, ಓಕೆನಾ. ನೋಡ್ಕೊಂಬಂದ್ರೆ ಅಲ್ವಾ ವಿಡಿಯೋನ ಯಾವ ಮೆಥಡಲ್ಲಿ ಅಪ್ಲೋಡ್ ಮಾಡಬೇಕು ಅಂತ. ಪಬ್ಲಿಷ್ ಮಾಡಬೇಡಿ, ಪಬ್ಲಿಷ್ ಮಾಡೋ ಮುಂಚೆ ವಿಡಿಯೋನ ಯಾವ ರೀತಿ ಯಾವ ಮೆಥಡಲ್ಲಿ ಅಪ್ಲೋಡ್ ಮಾಡಬೇಕು ಅಂತ. ಈ ವಿಡಿಯೋ ಎಲ್ರಿಗೂ 100% ಯೂಸ್ ಆಗಿದೆ. ಈ ಮಿಸ್ಟೇಕ್ನ ನಾನು ಮಾಡಿದ್ದೀನಿ. ಈ ಥರ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ನಾನು ಫಸ್ಟು ಜಸ್ಟ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೆ. ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದು ದೊಡ್ಡ ಮಿಸ್ಟೇಕು. ಅದಾದಮೇಲೆ ನನಗೆ ಇನ್ನೊಬ್ಬರು ಹೇಳಿದ್ರು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬಾರ್ದು, YTL ಮಾಡಿ ಅಂತ. ಸೊ YT ಸ್ಟುಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೆ. ಅದರಲ್ಲಿ ಅಪ್ಲೋಡ್ ಮಾಡಿದ್ರೆ 1 or 2 days ಬೇಕಿತ್ತು. ವಿಡಿಯೋ ಒಂದೊಂದು ಸಲ ನೆಟ್ವರ್ಕ್ ಇಶ್ಯೂ, ನೆಟ್ ಇಲ್ಲ ಅಂದರೆ ಎಲ್ಲ ಅಪ್ಲೋಡ್ ಆಗೋದಕ್ಕೆ ಮಿನಿಮಮ್ 1 ದಿನ ಅಂತೂ ಬೇಕಿತ್ತು ಅಪ್ಲೋಡ್ ಆಗೋದಕ್ಕೆ. ಸೊ ನನಗದು ಹಿಂಸೆ ಆಗ್ತಾಯಿತ್ತು, ಬೇಗ ಅಪ್ಲೋಡ್ ಆಗ್ತಾ ಇದ್ದಿಲ್ಲ ಅಂದ್ಬಿಟ್ಟು. ಸೊ ಮತ್ತೆ ನಾನು ತಪ್ಪು ಮಾಡಿದ್ದು ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತಾಯಿದ್ದೆ. ಯೂಟ್ಯೂಬಲ್ಲಿ 1 hour 2 hourಗೆ ಅಪ್ಲೋಡ್ ಆಗ್ತಾಯಿತ್ತು. ಆಮೇಲೆ ನಾನು ಇವಾಗ ಬೇರೆ ಕಡೆ ಒಂದು
ಎಲ್ಲ ನೋಡಿದ್ಮೇಲೆ ಅಂದರೆ ತುಂಬ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಇರ್ತಾರೆ ಅಲ್ವಾ, ಅವರು ಯಾವ ಮೆಥಡಲ್ಲಿ ಯೂಟ್ಯೂಬ್ದಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ತಾರೆ ಅಂತ ನೋಡಿದ್ಮೇಲೆ ನನಗೆ ಇವಾಗ ಗೊತ್ತಾಗಿದ್ದು ಅವರು ಕ್ರೋಮಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು. ಕ್ರೋಮಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದು ರೈಟ್ ಮೆಥಡು. ಸೊ ಈ ವಿಡಿಯೋಸ್ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತಾ ಈ ವಿಡಿಯೋಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಸ್ಕಿಪ್ ಮಾಡಿದಿರೋ ವೀಡಿಯೋನ ನೋಡಿ, ಹೈಪ್ ಮಾಡಿ, ಸಪೋರ್ಟ್ ಮಾಡಿ ಅಂತ